ಈ ದಿನ ನಿಜವಾಗಿ ಉಳ್ಳಾಲದ ಜನತೆ, ವಿಶೇಷವಾಗಿ ನಾವು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಈ ಒಂದು ಕಾರ್ಯವನ್ನ ಮಾಡಿದ್ದೇವೆ. ಈ ಒಂದು ರಾಣಿ ಅಬ್ಬಕ್ಕನ ಸ್ಮರಣೆ ಮಾಡುವಂತ ಈ ಕಾರ್ಯಕ್ರಮದಲ್ಲಿ, ಈ ತಿರಂಗ ಯಾತ್ರೆಯಲ್ಲಿ ಇವತ್ತು ನಮ್ಮೊಟ್ಟಿಗೆ ಉಪಸ್ಥಿತರಿರುವಂತ ಗೌರವಾನ್ವಿತ ಸಂಸದರಾಗಿರುವ ಸನ್ಮಾನ್ಯ ಬ್ರಿಜೇಶ್ ಚೌಟ ಅವರೇ, ರಾಜ್ಯದ ಬಿಜೆಪಿಯ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲೆಯ ಸಂಸದರಾಗಿ ಒಳ್ಳೆಯ ಕೆಲಸ ಕಾರ್ಯವನ್ನ ಈ ಜಿಲ್ಲೆಯಲ್ಲಿ ಮಾಡಿರುವಂತ ನಮ್ಮೆಲ್ಲರ ಪ್ರೀತಿಯ ನಾಯಕರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ, ನನ್ನ ಮಾರ್ಗದರ್ಶಕರು ಮಾಜಿ ಶಾಸಕರು ಆಗಿರುವಂತಹ ಸನ್ಮಾನ್ಯ ಕೆ ಜಯರಾಮ್ ಶೆಟ್ಟಿ ಅವರೇ, ಮಂಡಲದ ಅಧ್ಯಕ್ಷರಾದ ಜಗದೀಶ್ ಆಳ್ವ ಅವರೇ, ನಂದನ್ ಮಲ್ಯ ಅವರೇ, ಮಂಜುಳಾ ರಾವ್ ಅವರೇ, ನಾರಾಯಣ್ ರೇ, ರವೀಂದ್ರ ಶೆಟ್ರೆ, ಪ್ರೇಮಾನಂದ್ ಶೆಟ್ರೆ, ವಿಶೇಷವಾಗಿ ಸದಾನಂದ ಬಂಗೇರ್ರೆ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಈ ಜಾಗದಲ್ಲಿ ನಿಲ್ಲಿಕ್ಕೆ ಕಾರಣಕರ್ತರಾಗಿರುವಂತ ನಮ್ಮ ಮಾಬಲನ್ನ ಇರ್ಬೋದು, ವಿದ್ಯಾರಣ್ಯ ಕಲಾವೃಂದ ಇರ್ಬೋದು, ವಿಶೇಷವಾಗಿ ಈ ಒಂದು ಸರ್ಕಲ್ ಅನ್ನ, ಅಬ್ಬಕ್ಕ ಸರ್ಕಲ್ ನ ನಿರ್ಮಾಣಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವ, ನೇತೃತ್ವವನ್ನು ಕೊಟ್ಟಿರುವಂತ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಬಾಬು ಬಂಗೇರ್ ಅವರನ್ನ ನೆನಪು ಮಾಡಬೇಕು. ಅವರು ಆ ದಿನದ ಸಂದರ್ಭದಲ್ಲಿ ಯಾರೆಲ್ಲ ಮಂಡಲ ಪಂಚಾಯತ್ ಸದಸ್ಯರಾಗಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಅವರನ್ನ ನೆನಪು ಮಾಡಬೇಕು. ಜೊತೆಗೆ ಈ ಒಂದು ಅಬ್ಬಕ್ಕ ರಾಣಿಯ ಮೂರ್ತಿಯನ್ನ ನಿರ್ಮಾಣ ಮಾಡಿರುವಂತ ನಮ್ಮ ಸೀತಾರಾಮ್ ಬಂಗೇರನ್ನ ನಾವು ನೆನಪು ಮಾಡಬೇಕು. ಈ ಸಂದರ್ಭದಲ್ಲಿ ಇವರೆಲ್ಲರ ಕೊಡುಗೆಯ ಕಾರಣಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಅಬ್ಬಕ್ಕ ಸರ್ಕಲ್ ಅಂದ್ರೆ ಅದು ಉಳ್ಳಾಲ ಅಬ್ಬಕ್ಕ ಸರ್ಕಲ್ ಅಂತ ಇವತ್ತು ಹೆಸರುವಾಸಿಯಾಗಿರುವಂತದ್ದು, ನಮ್ಗೆ ಗೌರವ ತಂದಿರುವಂತದ್ದು. ನಾನು ಈ ಸಂದರ್ಭದಲ್ಲಿ ರಾಜ್ಯದ ಬಿಜೆಪಿಯ ಅಧ್ಯಕ್ಷರಿಗೆ ಮತ್ತು ಎಲ್ಲರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಕರ್ನಾಟಕ ರಾಜ್ಯದ 10 ಕಡೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಅಥವಾ ನಮ್ಮ ದೇಶಕ್ಕೋಸ್ಕರ ತ್ಯಾಗ ಮಾಡಿದವರ ಹೆಸರಲ್ಲಿ, ರಾಣಿ ಅಬ್ಬಕ್ಕನ ಹೆಸರಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಗೆ ಕಾರ್ಯಕ್ರಮ ಕೊಟ್ಟಿದ್ರು. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಯುವ ಮೋರ್ಚಾದವರು ಮತ್ತು ಎಲ್ಲ ಇಡೀ ತಂಡ ಒಟ್ಟಾಗಿ, ಮಹಿಳಾ ಮೋರ್ಚಾದವರು ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ಕಾರ್ಯಕ್ರಮವನ್ನ, ನಮ್ಮ ಕಾರ್ಯಕ್ರಮ, ನಮ್ಮ ದೇಶದ ಕಾರ್ಯಕ್ರಮ, ನಮ್ಮ ರಾಷ್ಟ್ರಭಕ್ತರ ಕಾರ್ಯಕ್ರಮ, ರಾಣಿ ಅಬ್ಬಕ್ಕನ ಪ್ರೀತಿಯ ಕಾರ್ಯಕ್ರಮ ಎನ್ನುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿದ್ದಕ್ಕೋಸ್ಕರ ನಾನು ಎಲ್ರಿಗೂ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂಸದರ ನೇತೃತ್ವದಲ್ಲಿ ರಾಣಿ ಅಬ್ಬಕ್ಕನ ಕಾರ್ಯಕ್ರಮ 2 ತಿಂಗಳ ಕಾಲ ಗ್ರಾಮ ಗ್ರಾಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಕಾಸರಗೋಡಿನಲ್ಲಿ ನಡೆಯಲಿಕ್ಕಿದೆ. ಈಗಾಗಲೇ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಉಲ್ಲೇಖ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ದೃಷ್ಟಿಯಲ್ಲಿ ನಮಗೆ ಇತಿಹಾಸ ಇರುವಂತದ್ದು 500 ವರ್ಷಗಳ ಈ ಒಂದು ಸಂಭ್ರಮದ ಆಚರಣೆ ಇರುವಂತದ್ದು. ರಾಣಿ ಅಬ್ಬಕ್ಕನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ವಿಶೇಷವಾಗಿ ಉಳ್ಳಾಲದಲ್ಲಿ ಈ ಕಾರ್ಯಕ್ರಮಕ್ಕೆ ದೊಡ್ಡ ಶಕ್ತಿ ಕೊಡುವಂತ ಕೆಲಸವನ್ನ ನಾವೆಲ್ಲ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತಾವೆಲ್ಲ ಸಹಕಾರವನ್ನ ಕೊಡಬೇಕು. ನಮ್ಮ ಈ ಒಂದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ, 79ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಘರ್ ಘರ್ ತಿರಂಗ ಎನ್ನುವ ಕಾರ್ಯಕ್ರಮವನ್ನ ಎಲ್ಲ ಮನೆಗಳಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಅರಳಿಸುವ ಮುಖಾಂತರ ನಮ್ಮ ರಾಷ್ಟ್ರಭಕ್ತಿಯ ನರೇಂದ್ರ ಮೋದಿ ಅವರ ಈ ಕಲ್ಪನೆಯ ಕಾರ್ಯಕ್ರಮ, ದೇಶದ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಬೇಕಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಕ್ರಿಯವಾಗಿ ಕೈ ಜೋಡಿಸುವಂತ ಕೆಲಸವನ್ನ ಮಾಡಬೇಕು. ಎಲ್ಲರೂ ಸಕ್ರಿಯವಾಗಿ ಈ ಕೆಲಸಕ್ಕೆ ಜೋಡಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿ, ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟಂತ ಎಲ್ಲ ಆತ್ಮೀಯ ಬಂಧುಗಳಿಗೆ, ವಿಶೇಷವಾಗಿ ಆರಕ್ಷಕ ಠಾಣೆಯ ಇಲ್ಲಿಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಎಲ್ಲರೂ ಕೂಡ, ಜೊತೆಗೆ ಎಲ್ಲಾ ತರದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಯಾರೆಲ್ಲ ಸಹಕಾರವನ್ನು ಮಾಡಿದ್ದಾರೆ, ವಿಶೇಷವಾಗಿ ಈ ಒಂದು ರಾಣಿ ಅಬ್ಬಕ್ಕನ ಈ ಒಂದು ಪ್ರತಿಮೆಯ ಸರ್ಕಲ್ ಅನ್ನ ಒಳ್ಳೆಯ ರೀತಿಯಲ್ಲಿ ಅಲಂಕಾರ ಮಾಡಿರುವಂತಹ ನಮ್ಮ ರವೀಂದ್ರ ಶೆಟ್ಟಿ ಹುಲಿದೊಟ್ಟು ಮತ್ತು ನಿಶಾನ್ ಮತ್ತು ಅವರ ಇಡೀ ತಂಡಕ್ಕೆ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿನಂತಿಯನ್ನ ಮಾಡ್ತೇನೆ. ನಮ್ಮೊಟ್ಟಿಗೆ ಧರ್ಮಗುರುಗಳಾದ ವಿಲಿಯಮ್ಸ್ ಅವರು ಈ ನೆಲದಲ್ಲಿ ಎಲ್ಲರೂ ಒಂದೇ ಎನ್ನುವ ರೀತಿಯಲ್ಲಿ, ರಾಷ್ಟ್ರದ ವಿಷಯ ಬಂದಾಗ ನಾವೆಲ್ಲ ಒಂದೇ ಎನ್ನುವ ರೀತಿಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನ ಕೊಟ್ಟಿರುವಂತ ಧರ್ಮಗುರುಗಳಾದ ವಿಲಿಯಮ್ಸ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಜೊತೆಗೆ ನಮ್ಮೊಟ್ಟಿಗೆ ನಿವೃತ್ತ ಸೇನಾನಿಗಳು ತುಂಬಾ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ವಿಶೇಷವಾಗಿ ರಾಣಿ ಅಬ್ಬಕ್ಕನ ಹೆಸರಿನಲ್ಲಿ ಇಲ್ಲಿ ನಿವೃತ್ತ ಸೇನಾನಿಗಳ ತಂಡವನ್ನ ರಚನೆ ಮಾಡಿಕೊಂಡಿರುವಂತ ಇಲ್ಲಿಯ ಎಲ್ಲ ವೀರ ಸೇನಾನಿ
ನಮ್ಮ ಸೈನಿಕರಿಗೆ ಕೂಡ ವಿಶೇಷವಾದ ಅಭಿನಂದನೆಯನ್ನ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟು ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿರುವಂತಹ ಎಲ್ಲ ಆತ್ಮೀಯ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ, ವಿವಿಧ ಕಾಲೇಜುಗಳಿಂದ ವಿದ್ಯಾರ್ಥಿಗಳು, NCC ವಿದ್ಯಾರ್ಥಿಗಳು ಎಲ್ಲರೂ ಬಂದಿದ್ದಾರೆ, ಅವರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮಾಧ್ಯಮದ ಎಲ್ಲ ಮಿತ್ರ ಬಂಧುಗಳಿಗೆ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.